राज्यात सध्या सुरू असलेल्या मान्सून हंगामात पावसाची कमतरता जाणवत असून शेतकरी अडचणीत सापडले आहेत. मात्र राज्यात कृषी मंत्रीच नाहीत. पूर्ण मंत्रिमंडळ स्थापन होईपर्यंत महसूल मंत्र्यांकडे कृषी खात्याची जबाबदारी द्यावी अशी मागणी केंद्रीय मंत्री प्रल्हाद जोशी यांनी केली. बेळगाव येथे पत्रकारांशी बोलताना ते म्हणाले की सध्याच्या माहितीनुसार देशात यंदा सुमारे 40% पावसाची कमतरता भासण्याची शक्यता आहे. सर्व राज्य सरकारांनी या परिस्थितीचा सामना करण्यासाठी पूर्वतयारी करायला हवी. मात्र कर्नाटकात अशी कोणतीही तयारी दिसत नाही. त्यामुळे वाईट परिणामांना सामोरे जाऊ लागू शकते असे ते म्हणाले. ಮೊದಲೇದು ನಾನು ರಾಜ್ಯಾಧ್ಯಕ್ಷ ಅಂತ ತಿಳ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಯಾರೂ ಹೇಳಿಲ್ಲ, ನಾನು ಹೇಳಿಲ್ಲ, ರಾಜ್ಯ ನಾಯಕರು ಎಲ್ಲಿ ಹೇಳಿಲ್ಲ. ಬರ್ತಾ ಇದೆ ಮಾಧ್ಯಮದಲ್ಲಿ, ನಂದೇನು ಅದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಬೇಕು? ಅದಕ್ಕೆ ನಮಗೇನು ಅಂದ್ರೆ ಆ ರೀತಿ ಎಲ್ಲಿಯೂ ಪ್ರಸ್ತಾವನೆಯೂ ಇಲ್ಲ ಅಥವಾ ಯಾರು ಚರ್ಚೆನೂ ಆಗಿಲ್ಲ. ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಲ್ಲಿಗೆ ಇದನ್ನು ನಿಲ್ಲಿಸ್ಕೊಳ್ಬೇಕಾರೆ ಆನಂತರ ಆ ಸಂಘದ ಕಾರ್ಯಕ್ರಮಕ್ಕೂ ಹೆಂಗಿದ್ರು ಬರ್ತಿರಲ್ಲ, ಅಲ್ಲಿ ಡೀಟೇಲ್ ಆಗಿ ಏನಾರು ಇದ್ರೆ ಮೋಹನ್ ಭಾಗತ್ ಅವ್ರ ಪತ್ರಿಕೆ ಕೊಟ್ಟರು ಕೂಡ, ಅಂದರೆ ಯಾರಿಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಕೂಡ ಅವರು ನೋಡ್ರಿ, ಅವ್ರು ಏನು ಬೇಕಾದ್ ಮುಂದುವರಿಸಲಿ, ಅದಕ್ಕೇನು ಅರ್ಥ ಇಲ್ಲ. ಅವ್ರು ಏನು ಕೇಳೋದಕ್ಕೆ ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಸರ್, ಕಡೆಯದಾಗಿ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಸಾಕಷ್ಟು ಸಂಕಷ್ಟದಲ್ಲಿ ಇಡೀ ದೇಶದಲ್ಲಿ ಮಳೆಯ ಸಮಸ್ಯೆ ಇದೆ. ಜಿಲ್ಲಾಡಳಿತ, ಎಲ್ಲ ಜಿಲ್ಲಾಡಳಿತಗಳು, ರಾಜ್ಯದ ಆಡಳಿತಗಳು ಇದಕ್ಕೆ ತಯಾರಿಯನ್ನು ಬೇಗ ಶುರು ಮಾಡಬೇಕು. ಇಲ್ಲಿ ಇನ್ನೂ ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಶುರುವಾಗಿಲ್ಲ. ಎಲ್ನಿನೋ ಸೂಪರ್ ಎಲ್ನಿನೋ ಇಫೆಕ್ಟ್ ಏನಿದೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಲಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಯಾಕಂದ್ರೆ ಇದನ್ನು ಮಾನಿಟರ್ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ತಾ ಇರ್ತೀವಿ ಏನಿದೆ ಅಂಥೇಳಿ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ನಿಂದನೇ ನಾವು ಎಲ್ಲ ಆಹಾರ ಧಾನ್ಯಗಳನ್ನು ಸಂಗ್ರಹಿಸೋದು ಮತ್ತು ವಿತರಿಸೋದು. ಹಾಗಾಗಿ ಇಟ್ ಇದೆ ವೆರಿ ಸೀರಿಯಸ್ ಫ್ಯಾಕ್ಟರ್. 40% ಕಮ್ಮಿ ಆಗ್ತದೆ ಅನ್ನುವಂಥದ್ದು ನಮಗೀಗ ಲೇಟೆಸ್ಟ್ ರಿಪೋರ್ಟ್ ಬಂದಿರೋದು. ಇಟ್ ಇಸ್ ಎ ವೆರಿ ಸೀರಿಯಸ್ ಕಾಸ್ ಆಫ್ ಕನ್ಸರ್ನ್. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಆಡಳಿತ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಪಡಿಸೋದು, ಆಯ್ತು ಈಗ ಎಲ್ಲ ಇಲೆಕ್ಷನ್ನು ಮುಗೀತು, ನಿಮ್ಮ ಪದಗ್ರಹಣನೂ ಆಯಿತು, ತಕ್ಷಣ ಇದಕ್ಕೆ ರೆವಿನ್ಯೂ ಇಲಾಖೆ ನೋಡುವಂಥವರಿಗೆ ಸೂಚನೆಯನ್ನು ಕೊಟ್ಟು ಮಂತ್ರಿ ಇನ್ನೂ ವಿಸ್ತರಣೆನೂ ಆಗಿಲ್ಲ ಸರ್. ರೈತರೆಲ್ಲ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಇವರಿಗೆ, ಅದರಲ್ಲಿ ಬಿಸಿ ಇದ್ದಾರೆ, ಕೃಷಿ ಸಚಿವರೆಲ್ಲ ಏನಿಲ್ಲ ಸರ್. ನೋಡ್ರಿ, ಈಗ ಅವರು ತಯಾರಿಯನ್ನು ಶುರು ಮಾಡಬೇಕು, ಮಾಡಿಲ್ಲ. ಇದು ಭಾಳ ಡಿಸಾಸ್ಟ್ರಕ್ಕೆ ಆಗ್ತದೆ ನಾಳೆ ಈ ರೀತಿ ಮಾಡಲಿಲ್ಲ ಅಂತಂದರೆ. ಯಾಕಂದ್ರೆ ಪೂರ್ವ ತಯಾರಿ ಭಾಳ ಬೇಕು. ನಾವೇನೋ ಮಾಡಿ ಆಹಾರವನ್ನು ಕೊಡ್ಬೋದು. ಯಾಕಂದ್ರೆ ಆಹಾರ ಕೇಂದ್ರದ ಗೋದಾಮುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಗ್ರಹಿಸಿಟ್ಟಿದ್ದೇವೆ. ಬಟ್ ಇದರಲ್ಲೇನಿದೆ, ಉಳಿದಂಥ ಮೇವು, ಕುಡಿಯೋ ನೀರು ಮತ್ತು ತರಕಾರಿ, ಇವೆಲ್ಲ ಸಂಗತಿಗಳಿಗೆ ಭಾರಿ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಯಾಕಂದರೆ ಮಳೆ ಶಾರ್ಟೇಜಸ್ ಭಾಳ ಜಾಸ್ತಿ ಇದೆ. ಹೀಗಾಗಿ ಈ ಪಟ್ಟಾಭಿಷೇಕ ಅದು ಆಯ್ತು, ಈಗ ಅವ್ರ ಅನೌನ್ಸ್ಮೆಂಟ್ ಆಯ್ತು. ಪಟ್ಟಾಭಿಷೇಕ ಏನು ಮಾಡೋದು ಇದನ್ನು? ಅಂದ್ರೆ ಆಡಳಿತದ ಕಡೆ ಗಮನ ಇಲ್ಲ, ಕೇವಲ ಅವರ ಧ್ಯಾನ ಇರೋದು ಪಟ್ಟಾಭಿಷೇಕ, ದೊಡ್ಡ ಕಾರ್ಯಕ್ರಮ, ದುಡ್ಡು ಖರ್ಚು ಮಾಡೋದು, ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಹೇಗೆ ಮಾಡೋದು, ಇದೇ ಒಂದು ಯೋಚನೆಯಲ್ಲಿದ್ದಾರೆ. ತಕ್ಷಣ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ನೀವು ಮಂತ್ರಿಮಂಡಲ ಕೃಷಿ ಮಂತ್ರಿ ಯಾವಾಗ ಮಾಡ್ತೀರಿ ಅದು ಬೇಗ ಮಾಡಿರಿ. ಆದರೆ ಕನಿಷ್ಠ ಪಕ್ಷ ಇರುವ ರೆವಿನ್ಯೂ ಮಂತ್ರಿಗಳಿಗಾದರೂ ಯಾರಿಗಾದರೂ ಒಬ್ಬರಿಗೆ ಇದನ್ನು ಚಾರ್ಜ್ ಕೊಟ್ಟು ಆನಂತರ ಇಮ್ಮಿಡಿಯೇಟಾಗಿ ನೀವು ಯಾರ ಎಕ್ಸ್ಪಾನ್ಷನ್ ಆದ ನಂತರ ಅವ್ರಿಗೆ ಹಸ್ತಾಂತರ ಮಾಡಿರಿ. ಅಲ್ಲಿ ತನಕ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟು ತಯಾರಿಯನ್ನು ಶುರು ಮಾಡಿರಿ. ಯಾಕಂದರೆ ಜನ ಈಗಾಗಲೇ ನೀರಿಗೆ ತತ್ವಾರ ಶುರುವಾಗಿದೆ, ಭಾಳ ಸಮಸ್ಯೆ ಆಗಿದೆ. ನಿರ್ಲಕ್ಷ್ಯ ವಹಿಸೋದು ಇದು ಒಳ್ಳೆಯದಲ್ಲ ಅನ್ನೋಂಥ ನಾನು ಸ್ಪಷ್ಟ ಎಚ್ಚರಿಕೆಯನ್ನು ಶಿವಕುಮಾರ್ ಅವರಿಗೆ ಕೊಡ್ತೀನಿ. ವಿದ್ಯುತ್ ಖಾಸಗೀಕರಣ ಕೂಡ ಮಾಡ್ತಿದ್ದಾರೆ ರಾಜ್ಯದಲ್ಲಿ, ಅದು ವಿರೋಧ ಆಗ್ತಿದೆ. ಅಲ್ಲ, ವಿದ್ಯುತ್ ಖಾಸಗೀಕರಣದ ಬಗ್ಗೆ ಏನು ಆ್ಯಕ್ಚುಲಿ ಅವರು ಅಪ್ಲಿಕೇಶನ್ हाकिದ್ದಾರೆ, ಇದ್ರ बग्ಗೆಲ್ಲ ನಾನು ನೋಡಿ ನಿಮಗೆ प्रतिक्रिया ಕೊಡ್ತೀನಿ. राज्य सरकारला प्रशासनाबाबत फारशी आस्था नाही. मोठमोठे कार्यक्रम आणि भ्रष्टाचारातून पैसा कसा खर्च करावा याकडेच मुख्यमंत्र्यांचे लक्ष असल्याचा आरोप त्यांनी केला. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.